ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನನಗೆ ಸ್ವಲ್ಪ ಕೋಪ ಜಾಸ್ತಿ, ಅದಕ್ಕೆ ರೇಗ್ಬಿಟ್ರೆ. ಹಾಳಾಗೋಗ್ಲಿ. ಒಂದು ವಿಷಯ ಏನಪ್ಪ, ನಮ್ಮ ಡಾಕ್ಟ್ರು ಪಂಚಕನ್ಯರಿಗೆ ಊಟ ಹಾಕೋ ಒಂದು ವ್ರತ ಮಾಡ್ತಾ ಇದ್ದಾರೆ. ಈಗಾಗಲೇ 4 ಕನ್ಯರು ಫಿಕ್ಸ್ ಆಗಿದ್ದಾರೆ, ಇನ್ನು ಒಬ್ರು ಬೇಕು. ನಿಮ್ ಮಗಳು ಚೈತ್ರ ಇದ್ದಾಳಲ್ಲ, ಅವ್ರನ್ನೇ ಊಟ ಕರೆಯೋಣ ಅಂತ ಬಂದ್ವಿ. ಅವ್ರಿಗಿನ್ನೂ ಮದುವೆ ಆಗಿಲ್ಲಲ್ಲ? ಇನ್ನೂ ಇಲ್ಲಪ್ಪ. ಬಹಳ ಸಂತೋಷ. ದಯವಿಟ್ಟು ನಮ್ಮ ಮನೆಗೆ ಊಟಕ್ಕೆ ಕಳಿಸ್ತೀರಾ? ಮಾತಾಡಕ್ಕೆ ಅವನಿದ್ದಾನೆ, ನೀವು ಸುಮ್ಮನೆ ಇರಿ. ನೀ ಕೇಳ್ತಾ ಇದೀಯ ಅಂತ ಕಳಿಸ್ಕೊಡ್ತಾ ಇದ್ದೀನಿ. ಹುಷಾರಾಗಿ ಕರ್ಕೊಂಡೋಗಿ ಕರ್ಕೊಂಡ್ಬರೋದು ನಿಮ್ ಜವಾಬ್ದಾರಿ. ಆಯ್ತು ಸರ್. ನೋಡಿದ್ರೆ ಡಾಕ್ಟ್ರೆ, ಸೊಸೈಟಿಯಲ್ಲಿ ಈ ಕಾಂಪೌಂಡರ್ ಗೋವಿಂದ ರೆಪ್ಯುಟೇಷನ್ ಹೇಗಿದೆ ಅಂತ. ಮರ್ಯಾದೆಯಿಂದ ಇದ್ರೆ ಸರಿ, ಇಲ್ಲ ಅನ್ನ ನಾಳ ಈಚೆ ಕಿಕ್ಕೊಂಡು ಬಿಡುವೆ. ಅರ್ಥವಾಯಿತು ಬಿಡಿ. ಏನ್ರಿ ಅದು ಗುಸ್ಗುಸು ಅಂತ ಇದ್ದೀರಾ? ಏನಿಲ್ಲ ಸರ್, ಏನಿಲ್ಲ. ಇವಳೆ ನನ್ ಮಗಳ ಚೈತ್ರ ಅಂತ. ನೀವು ಕಾಂಪೌಂಡರ್ ಗೋವಿಂದ ಅಲ್ವಾ? ಹೌದು ಮೇಡಮ್, ಹೌದು, ನಾನೇ ಕಾಂಪೌಂಡರ್. ನಮಸ್ಕಾರ. ಏನ್ರಿ ಹಾಗೆ ದುರ್ಗುಟ್ಕೊಂಡು ನೋಡ್ತಾ ಇದ್ದೀರಾ? ಅದಕ್ಕೆ ನಿಮ್ಗೆ ಹೇಳಿದ್ದು ನೀವು ಒಬ್ಬರೇ ಬನ್ರಿ ಅಂತ. ನಮಸ್ಕಾರ ಮಾಡಿ. ಓ ನಮಸ್ಕಾರ ರೀ. ಹಾ ನಮಸ್ಕಾರ. ಮಗು ಅಮ್ಮ ಅಂತ ಇದೆ. ಹಾಗೇನೆ ಅವನ್ ಯಾವನೋ ಮದುವೆ ಮಾಡ್ಕೊಳ್ತೀನಿ ಅಂತ ಪ್ರೀತಿಸ್ಬಿಟ್ಟು ಕೈ ಕೊಟ್ಟು ಓಡೋದ. ಅವ್ನು ಇನ್ನೂ ಸಿಕ್ಕಿಲ್ಲ, ಆದ್ರೆ ಹುಡುಗನ್ಗೆ 6 ವರ್ಷ ತುಂಬಿದೆ. ನಾವು ಕೇಳಿದ್ದು ಮದುವೆ ಆಗ್ದಿರೋ ಹುಡುಗಿನ. ನನ್ ಮಗಳ ಮದುವೆ ಆಗಿದೆ, ಮಗು ತಾನೇ ಆಗಿರೋದು. ನೀನು ಮತ್ತೆ ಆ ಲೆಕ್ಕ ಬರ್ದಿರೋ ಮುಕ್ಕ ಇಬ್ರು ನನ್ನ ಪಾಲಿಗೆ ಅದೆಲ್ಲಿ ನಿಂತಿದ್ರಪ್ಪ. ನನಗೆ ಗೊತ್ತಿತ್ತು ಕಣೋ, ಕೋತಿ ಗೋವಿಂದನಿಗೆ ಮರ ಹತ್ತಿ ಸೇಪೆಕಾಯಿ ಕೀಳೋದು ಗೊತ್ತೇ ಹೊರತು ಮನೆ ಹುಡುಕಿ ಕಣ್ಣೆ ತರೋದು ಗೊತ್ತಿಲ್ಲ ಅಂತ. ಕಲಾ ತಿಲಕ ರಂಗನಾಥ, ಈ ವಿಚಾರದಲ್ಲಿ ತಾವೇನು ಸಾಧನೆ ಮಾಡಿದಿರಂತ ನನಗೆ ಗೊತ್ತು. ಬಿಡಲ್ಲ, ನನ್ನ ಬಗ್ಗೆ ನಾನು ಜಂಬ ಕೊಚ್ಕೊಳ್ತಾ ಇದ್ದೀನಿ. ನನ್ನ ಹೃದಯ ಗೆದ್ದ ಗೆಳೆಯನಿಗೆ ನೋವಾಯ್ತು ಅಂತ ನನಗೆ ಗೊತ್ತಾಯ್ತಷ್ಟೇ. ಬಳಗರಂಗ, ಸುಮ್ಮನೆ ಕೂತ್ಕೊಂಡ್ರೆ ಸರಿ ಇಲ್ಲ. ಈ ವಿಚಾರದಲ್ಲಿ ಚಿಕ್ಕೋಡಿ ಚಿನ್ನಸ್ವಾಮಿನ ಮೀಟ್ ಮಾಡಿದ್ರೆ ಅವನ ಹತ್ರ 100 ಹುಡುಗಿರ ಅಡ್ರೆಸ್ ಸಿಗುತ್ತೆ. ಹಲೋ ಚಿಕ್ಕೋಡಿ ಚಿನ್ನಸ್ವಾಮಿ. ಹೌದು ರೀ, ನಾನೇ ಚಿಕ್ಕೋಡಿ ಚಿನ್ನಸ್ವಾಮಿ ಮಾತಾಡ್ತಾ ಇರೋದು. ನೋಡಿ, ದಿಢೀರ್ ಸುದ್ದಿ ಏನಾದ್ರು ಬಂದ್ರೆ ಕಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ನಾನು ಬಂದು ಮಾತಾಡ್ತೀನಿ. ಚಿಕ್ಕೋಡಿ ಚಿನ್ನಸ್ವಾಮಿ ಅವರೇ, ನಾವು ಟೆನ್ಷನ್ ಅಲ್ಲಿ ಇದ್ದೀವಿ, ನೀವು ಸಸ್ಪೆನ್ಸ್ ಅಲ್ಲಿ ಇಟ್ಟಿದ್ದೀರಾ. ಯಾವ ಹುಡುಗಿರು ಯಾವಾಗ ಬರ್ತಾರೆ, ಏನ್ ಕತೆ? 5 ನಿಮಿಷ ಇರ್ರಿ, ಒಂದೇ ಮನೆಯಲ್ಲಿ ಪಂಚಕನ್ಯರು ಬರ್ತಾರೆ. ಏನು ಕೊಟ್ಟೂರಪ್ಪ ಸಿಂಹಾರೆಡ್ಡಿ ಅವರು, ಎತ್ಕೊಳ್ರಪ್ಪ ಸಿಂಹಾರೆಡ್ಡಿ ಅವರು. ಇಡೀ ಮುತ್ತೈದ ನಗರನ ಕೆಲಸವಿಲ್ಲದೆ ಜೋಡಿ ಎತ್ತುಗಳ ಹಾಗೆ ಗಾರ ಗಾರ ಗಾರ. ಡಾಕ್ಟರ್ ವಿಠಲ್ ರಾವ್, ಈ ಪ್ರಶ್ನೆಗೆ ಒಂದಲ್ಲ ಒಂದು ಉತ್ತರ ಕೊಡ್ತೀನಂದ್ರೂ ಇಷ್ಟು ಎಗರಾಡ್ತಿರಲ್ಲ, ಇದಕ್ ಮೆಚ್ಚಲೇಬೇಕು. ನೀವೇನ್ ನೀವು ಉತ್ತರ ಕೊಡೋದು? ಒಂದು ಡಿಚ್ಚಿ, ಒಂದು ಗುಡ್ದ, ಒಂದು ಪಂಚು, ಒಂದು ಮಾಂಜ ಅಷ್ಟೇ. ಅವರು ಮಾತಾಡ್ಕೊಳ್ತಿರ್ಬೇಕಾದ್ರೆ ಮಧ್ಯಾಹ್ನ ನಿಂದೇನೋ ಒಗ್ಗರಣೆ. ಆಗ ಒಂದ್ ವೇಳೆ ಒಗ್ಗರಣೆ ಹಾಕ್ಲೇಬೇಕು ಅನ್ನೋ ಹಾಗಿದ್ರೆ ಯಾವ್ದಾದ್ರು ಮದುವೆ ಚೌಟ್ರಿಲಿ ಅಡಿಗೆ ಕೆಲ್ಸಕ್ಕೆ ಸೇರ್ಕೊಳ್ಳೋ. ಜಗಳ ಯಾಕೆ? ಚಿಕ್ಕೋಡಿ ಚಿನ್ನಸ್ವಾಮಿ ಆ ಡ್ಯಾಡಿ ಸನ್ ಇಬ್ರು ಮರ್ಯಾದೆ ಮನೆಗೆ ಹೋಗ್ಕೇಳ್ರಿ. ಅವ್ರು ಯಾಕೆ ಹೋಗ್ಬೇಕು ಅಂದ್ರ ಪಂಚಕನ್ಯರು ಇರೋದೇ ಅವ್ರ ಮನೆಯಲ್ಲಿ. ಪಂಚಕನ್ಯರು ಇವ್ರ ಮನೆಯವ್ರ? ಹೌದು ರೀ. ಅಂದ್ರೆ ಊಟಕ್ಕೆ ಹೋಗ್ಬೇಕಾಗಿರೋದು ಇವ್ರ ಮನೆಗ? ಹೌದು. 5 ಹೆಣ್ಮಕ್ಳಿಗೆ ಒಂದ್ ತೊಟ್ಟು ವಿಷ ಕೊಟ್ಬಿಡ್ತೇನೆ. ಆದ್ರೆ ಇವ್ರ ಮನೇಲಿ ಒಂದು ತುತ್ತು ಅನ್ನ ತಿನ್ನಕ್ ಬಿಡಲ್ಲ. ನಾವು ಅಷ್ಟೇ, ಬೀದಿಲ್ ಹೋಗೋರ್ಗೆ 2 ತುತ್ತು ಅನ್ನ ಬೇಕಾದ್ರೆ ಹಾಕ್ಬಿಡ್ತೇವೆ. ಆದ್ರೆ ನಿಮ್ಮನೆ ಹೆಣ್ಮಕ್ಳಿಗೆ ಒಂದ್ ತೊಟ್ಟು ವಿಷ ಕೊಡಲ್ಲ. ಏನಿದು ಜಗಳ? ಅಲ್ಲ, ಊಟಕ್ಕೆ ಪಂಚಕನ್ಯರು ಬೇಕು ಅಂತ ನೀವು ಹೇಳಿದ್ರಿ, ಅವರು ಊಟಕ್ಕೆ ಕಳಿಸ್ತೀನಿ ಅಂತಂದ್ರು. ನಾನು ಮಧ್ಯಸ್ಥಿಕೆ ವಹಿಸಿ ಮಾತಾಡಿದ್ರೆ ನೀವು ಈ ರೀತಿ ಜಗಳ ಆಡ್ತಿದ್ರಲ್ಲ, ಯಾಕೆ? ನೋಡಿ ಚಿಕ್ಕೋಡಿ ಚಿನ್ನಸ್ವಾಮಿ ಅವರೇ, ಅವ್ರ ಕಂಡ್ರೆ ನಮ್ಗಾಗಲ್ಲ. ನಮಗಿನ್ನೇನು? ನೋಡಿ, ಜಗಳ ಆಡೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ನನ್ನ ಪ್ರಕಾರ ಜಗಳ ಆಡಿ ಆಡಿ ಸುಸ್ತಾಗೋದಕ್ಕಿಂತ ಪ್ರೀತಿ ಮಾಡಿ ತೆಪ್ಪಗಾಗೋದು ಒಳ್ಳೆ. ಎಂಥ ಮಾತು ಹೇಳಿದ್ರಪ್ಪ ಇವರು. ಚಿಕ್ಕೋಡಿ ಚಿನ್ನಸ್ವಾಮಿ ಅವರೇ, ಇವಾಗ ನಾವೇನ್ ಮಾಡ್ಬೇಕು? ನೀವೇನ್ ಮಾಡ್ಬೇಕು ಅಂತಂದ್ರೆ, ನೀವಿಬ್ರು ಕಾಂಪ್ರಮೈಸ್ ಆಗಿ ಮುತ್ತೈದೆ ನಗರದಲ್ಲಿ ಆರಾಮಾಗಿರಿ. ಕೊಲೆಸ್ಟ್ರಾಲ್ ಬಿಟ್ರೆ ಯಾರಿಗ್ರಿ ಬೇಡ ಗೆಳೆತನ. ನಾವು ಹೇಳೋದು ಅದೇ ಮಾತು. ಆಯ್ತಾಯ್ತು, ಇನ್ಮೇಲೆ ನೀವುಗಳು ಇಲ್ಲಿ ಮುತ್ತೈದೆ ನಗರದಲ್ಲಿ ದುಶ್ಮಂಗಳಲ್ಲ, ಗೆಳೆಯರು. ಆಯ್ತಾ? ಕುಡಿಲಿ ಕೈ ಕುಡಿ, ಕೊಡಿ ಕೊಡಪ್ಪ ನೀವು. ಓಕೆನಾ? ನನ್ನ ಕೆಲಸ ಆಗೋ ತನಕ ಅಷ್ಟೇ ಕೊಟ್ಟೂರಪ್ಪ ಸಿಂಹಾರೆಡ್ಡಿ, ಆಮೇಲಿದೆ ಊರ್ ಹಬ್ಬ. ಚಿಕ್ಕೋಡಿ ಚಿನ್ನಸ್ವಾಮಿ ಮಕ ನೋಡ್ ಬಂದಿದ್ದೀನಿ, ಇನ್ನೊಂದ್ ದಿನ ಐತಿ ನಾಡ್ ಹಬ್ಬ. ನೋಡಿ ಎತ್ಕೊಳ್ರಪ್ಪ ಸಿಂಹಾರೆಡ್ಡಿ ಅವರೇ, ನಿಮ್ಮ ಅತ್ತೆ ಮಕ್ಕಳು 5 ಜನ ಇದಾರಲ್ಲ, ಅವ್ರನ್ನ ವಿಠಲ್ ರಾವ್ ಮನೆ ಊಟ ಕಳ್ಸೋದು ನಿಮ್ಗೆ ಒಪ್ಪಿಗೆ ಇದೆಯೋ? ನಮ್ಗೆ ಒಪ್ಪಿಗೆ ಇದೆ. ನೋಡಿ, ಆ 5 ಜನರಲ್ಲಿ ನಾನೊಬ್ಬಳನ್ನ ಲವ್ ಮಾಡ್ತಿದ್ದೀನಿ, ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ತೀನಿ. ಬಹಳ ಸಂತೋಷ, ಗುಡ್. ನೋಡಿ ಡಾಕ್ಟರ್ ವಿಠಲ್ ರಾವ್, ಅವ್ರ ಅತ್ತೆ ಮಕ್ಕಳು ನಿಮ್ಮ ಮನೆ ಕರೆದು ಊಟ ಹಾಕೋದಕ್ಕೆ ನಿಮಗ್ ಒಪ್ಪಿಗೆ ಇದೆಯೋ? ಒಪ್ಪಿಗೆ ಇದೆ, ಆದ್ರೆ ಇವತ್ತು ರಾತ್ರಿನೇ ಭೋಜನ ಕೂಟ ನಡೆದೋಗ್ಬೇಕು. ವೆರಿ ಗುಡ್, ಕೊಡಿಲಿಕ್ಕೆ ಅದು ಮಾತು ಈಗಿರ್ಬೇಕು ಗೆಳತನದಿಂದ. ನೋಡಿ, ಇವತ್ತು ಮುತ್ತೈದೆ ನಗರ ಕ್ರಾಸ್ ಅಲ್ಲಿ 7:00 ನಿಮ್ಮ ಅತ್ತೆ ಮಕ್ಕಳನ್ನ ಕರ್ಕೊಂಡ್ಬಂದ್ಬಿಡಿ. ಆಯ್ತು.
ರೀ ಕೊಟ್ಟೂರಪ್ಪ ಸಿಂಹಾರೆಡ್ಡಿ ಅವ್ರಿ, ಎಲ್ರಿ 5 ಜನ ಹೆಣ್ಮಕ್ಳು? 7:15 ಅಸಂಬಲ್ ಅಂದ್ರು, 7:45 ಬರ್ತಾನೆ ಇರಿ. 7:30ಕ್ಕೆ ಸರಿಯಾಗಿ ಬರ್ತೀನಿ ಅಂತ ಹೇಳಿದ್ರು. ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ 5 ಗಂಟೆಗೆ ನನಗೆ ಹೇಳಿ 6 ಗಂಟೆಗೆ ಮನೆಗ್ ಬಿಟ್ರು. ಹೇಗೂ ನನ್ನ ಮಗ ಎತ್ಕೊಂಡ್ರಪ್ಪ ಸಿಂಹಾರೆಡ್ಡಿ ನೋಡ್ಕೊಂಡ್ ಬರಕ್ ಹೋಗಿದ್ದಾನೆ, ಕರ್ಕೊಂಡ್ ಬರ್ತಾನೆ ಇರಿ. ಯಾವ್ದೊಂದು ಬಿಡಿ ಸುದ್ದಿ ಬಂದಿದೆ, ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು. ನೋಡಿ ಎಲ್ಲ ಮಾತುಕತೆ ಆಗಿದೆಯಲ್ಲ, ಮುಂದಿಂದು ನೀವು ನೋಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಅಪ್ಪ ಕೊಟ್ಟೂರಪ್ಪ ಸಿಂಹಾರೆಡ್ಡಿ. ಏನ್ ಎತ್ಕೊಳಪ್ಪ ಸಿಂಹಾರೆಡ್ಡಿ? ಕಳೆದ 12 ವರ್ಷಗಳಿಂದ ನಮ್ಮ ಅತ್ತೆಯವರು ತಮ್ಮ ಮಕ್ಕಳನ್ನ ಮನೆಯಿಂದ ಆಚೆನೂ ಹೋಗ್ಬಿಡದೆ ಮನೆಯಲ್ಲೇ ಕೂಡ ಹಾಕಿದ್ರು. ಕಣ್ಣಲ್ಲಿ ಕಣ್ಣಿಟ್ಟು ಗಿಣಿ 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 ಸಾಕ್ದಂಗ್ ಸಾಕಿದ್ವಿ. ಆದ್ರೆ ಇವತ್ತು ನಿಮ್ ಮನೆಗೆ ಊಟಕ್ಕೆ ಕಳಿಸ್ಬೇಕು ಅಂತ ಅವ್ರನ್ನ ಆಚೆ ಬಿಟ್ರೆ ಏನ್ ಮಾಡಿದಾರ ಗೊತ್ತೇನ್ರಿ? ಏನ್ ಮಾಡಿದಾರೆ? ಇದೇ ಚಾನ್ಸು ಅಂತ ಪತ್ರ ಬರ್ದಿಟ್ಟು 5 ಜನ ಒಬ್ಬನ ಜೊತೆ ಓಡೋಗಿದ್ದಾರೆ. ಸದ್ಯ ಅಂತೂ 5 ಕನ್ಯಾ ಮುತ್ತೈದ್ರು ಸಿಕ್ಕಿದ್ರಲ್ಲ. ಸಂಪ್ರದಾಯ ಬಿಟ್ಟು ಹೋಗ್ತಿರೋ ಈಗಿನ ಕಾಲದಲ್ಲಿ ನಾವಾದ್ರೂ ಇವ್ರಿಗೆ ಊಟ ಹಾಕಿ ಪುಣ್ಯ ಕಟ್ಕೊಳ್ಳೋಣ. ಏನ್ ಸಂಪ್ರದಾಯ ಅದಕ್ಕೆ? ಏನೇ ಇದು ಹೀಗ್ ಕೇಳ್ತಾ ಇದ್ಯಾ? ಮೊದ್ಲೆಲ್ಲ ವಿಜಯದಶಮಿಲಿ ಇಂಥ ಮಕ್ಳನ್ನ ಕರೆಸಿ ಅವ್ರಿಗೆ ಊಟ ಹಾಕಿ ಬಾಗಿನ ಕೊಟ್ಟು ಅವರಿಂದ ಆಶೀರ್ವಾದ ಪಡಿತಾ ಇದ್ವಿ. ಮಕ್ಳಿಂದ ನಾವ್ ಆಶೀರ್ವಾದ ಪಡೆಯೋದಾ? ಯಾವಾಗ ನೋಡಿದ್ರು ಕತೆ ಕವನ ಬರೆಯೋದ್ರಲ್ಲಿ ಎತ್ತಿದ ಕೈ ಅಂತ ಕೊಚ್ಕೋತಾ ಇರ್ತಿಯಲ್ಲಮ್ಮ. ಸಂಪ್ರದಾಯದ ಬಗ್ಗೆ ನಿನಗೆ ಗೊತ್ತಿಲ್ವಾ? ಅಷ್ಟೆಲ್ಲ ತಿಳುವಳಿಕೆ ಅವಳಿಗಿದ್ದಿದ್ರೆ ಈಗಾಗ್ಲೇ ಮದುವೆ ಆಗಿರ್ತಿತ್ತು. ಅಕ್ಕ, ಈ ಕನ್ಯೆ ಮುತ್ತೈದೆಯರಿಗೆ ಯಾವ ಅಡ್ಗೆ ಬೇಕು ಅಂತ ಮೆನು ಹೇಳಿ, ನಾನ್ ರೆಡಿ ಮಾಡ್ತೀನಿ. ಪಲ್ಲಿ ಸೂಜಿ ಅವ್ರಿಗೆ ಏನೇನ್ ಬೇಕು ಅಂತ ತಿಳ್ಕೊಳ್ಳಿ, ಅದನ್ನೇ ಮಾಡ್ಸೋಣ. ಸೌಮ್ಯ, ನಿನ್ಗೇನ್ ಬೇಕಮ್ಮ? ನನಗೆ ಏನೇ ಕೇಳಿ, ನಿನ್ಗೆ ಏನ್ ಇಷ್ಟನೋ ಅದನ್ನ ಕೇಳು. ಕೇಳಿ ಕನ್ಯಾ ಮುತ್ತೈದೆಯರೇ, ನಿಮ್ಗೆ ಏನ್ ಬೇಕಾದ್ರೂ ಕೇಳಿ. ನಮ್ ಸಂಪ್ರದಾಯದ ಪ್ರಕಾರ ಏನೇ ಅಡ್ಗೆ ಹೇಳಿದ್ರು ನಾನು ಅದನ್ನ ಮಾಡಿಸ್ತೀನಿ. ಹೇಳಿ ನಿಮ್ಗೇನ್ ಬೇಕು? ನಿಮ್ಗೆ ಗಸಗಸೆ ಪಾಯಸ ಬೇಕಾ, ಶಾವ್ಗೆ ಪಾಯಸ ಬೇಕಾ, ಅಥವಾ ಆಂಬುಡೆ ಬೇಕಾ, ನುಚ್ಚುನುಂಡೆ ಬೇಕಾ, ಪತ್ರೊಡೆ ಬೇಕಾ? ಏನ್ ಬೇಕು ಹೇಳಿ. ಅಯ್ಯೋ ಆಂಟಿ, ಅವರೆಲ್ಲ ಈಗಿನ ಕಾಲದವ್ರು. ನೀವೇನ್ ಹೇಳ್ತಾ ಇದೀರಂತ ಅವ್ರಿಗೆ ಗೊತ್ತೇ ಇಲ್ಲ. ಅವ್ರಿಗೆ ಏನ್ ಬೇಕು ಅಂತ ಕೇಳಿ ನಾವ್ ಅದನ್ನೇ ಬಡ್ಸಾಕಣ. ನೀನೇ ಕೇಳೆ. ಸೌಮ್ಯ, ನಿನ್ಗೇನ್ ಬೇಕು? ನನ್ಗೆ ಗೋಬಿ ಬೇಕು. ಗೋಬಿನ? ಅವ್ನು ಕೇಳಿದ್ದು ಗೋಬಿ ಗೋಬಿ ಮಂಚೂರಿ ಅಂತ. ನನ್ ಮರ್ಯಾದೆ ತೆಗೆಯಕ್ಕೆ ಹುಟ್ಟಿದ್ಯಾ ನೀನು? ಮದ್ವೆ ಆಗಲ್ಲ ಅಷ್ಟೇ. ನಿನ್ ಹೆಸರೇನು? ನನ್ನ ಹೆಸರು ಅಕ್ಷತಾ ಅಂತ. ಅಕ್ಷತಾ, ನಿನ್ಗೇನ್ ಬೇಕು? ನನ್ಗೆ ಪಿಜ್ಜಾ ಬೇಕು. ನಿನ್ ಹೆಸರೇನಮ್ಮ? ನನ್ನ ಹೆಸರು ಶಾಂಭವಿ ಅಂತ. ಶಾಂಭವಿ, ನಿನ್ಗೇನ್ ಬೇಕು? ನನ್ಗೆ ಬರ್ಗರ್ ಬೇಕು. ಅಲ್ಲಿ ಹಂಗಂದ್ರೇನು? ನನ್ಗೇನೆ ಗೊತ್ತು, ಕೇಳು. ನಿನ್ ಹೆಸರೇನು? ನನ್ನ ಹೆಸರು ಖುಷಿ ಚಂದ್ರಶೇಖರ್ ಅಂತ. ನಿಂಗೇನ್ ಬೇಕು? ನನ್ಗೆ ಪಾಲಕ್ ಪನ್ನೀರ್ ಬೇಕು. ನಿನ್ ಹೆಸರೇನು? ನನ್ನ ಹೆಸರು ವಿಭಾ ಅಂತ. ನಿಂಗೇನ್ ಬೇಕು? ನನ್ಗೆ ಕಾಶ್ಮೀರಿ ಕೋಫ್ತಾ ಕರಿ ಬೇಕು. ಲಲಿತಾ, ಅವ್ರು ಹೇಳಿದ್ದೆಲ್ಲ ಅರ್ಥ ಆಯ್ತಾ? ಆಯ್ತಕ್ಕ, ನನಗೆ ಗೊತ್ತಿರೋಷ್ಟು ನಾನು ಮಾಡ್ತೀನಿ. ಏನ್ ಮೇಡಮ್ ಇದು? ಒಬ್ಬರಾದ್ರೂ ಚಿತ್ರಾನ್ನ ಬೇಕು, ಮೊಸರನ್ನ ಬೇಕು, ಕೋಸಂಬರಿ ಬೇಕು, ಮಜ್ಜಿಗೆ ಹುಳಿ ಬೇಕು, ನುಚ್ಚುನುಂಡೆ ಬೇಕು ಅಂತ ಒಬ್ರು ಕೇಳಲಿಲ್ವಲ್ಲ ಮೇಡಮ್? ಅದೇ ವಿಶಾಲು ಬೇಜಾರು. ನಮ್ ಸಂಪ್ರದಾಯದ ಅಡಿಗೆ ಎಲ್ಲ ಬಿಟ್ಟು ಹೋಗ್ತಾ ಇದೆ. ಅದಕ್ಕೆ ಆ ಕಾಲ ಎಲ್ಲ ಹೋಯ್ತು. ಪಿಜ್ಜಾನ್ ಕಿತ್ಕೊಂಡ್ ತಿನ್ನೋದ್ರಲ್ಲಿ ಸುಖ ಒಬ್ಬಟ್ಟಿಗೆ ತುಪ್ಪ ಹಾಕೊಂಡ್ ತಿನ್ನೋದ್ರಲ್ಲಿ ಇಲ್ಲ. ನೀನ್ ಹೇಳ್ತಾ ಇರೋದು ಸರಿಯಾಗೇ ಇದೆ ಕಣೆ. ಮಕ್ಳ, ನಿಮ್ಗೆ ಏನೇನ್ ಬೇಕೋ ಅದನ್ನೆಲ್ಲ ರೆಡಿ ಮಾಡಿಸ್ತೀನಿ. ಅಲ್ಲಿವರೆಗೂ ಆಟ ಆಡ್ಕೋತಾ ಇರಿ. ವಿಶಾಲ್, ಅವ್ರಿಗೆಲ್ಲ ಹಣ್ಕೊಡು. ಓಕೆ ಮೇಡಮ್. ಬನ್ನಿ, ಬಾರು ಹೋಗಿ ನಾವು ಕುಂಟೆ ಬಿಲ್ಲೆ ಆಡೋಣ. ಗುಡ್ ಸುಜಿ. ರೆಡಿ, 1 2 3. ಇದೇ ನೋಡಿ ನನ್ನ ವೀಡು. ಚಿನ್ನ ವೀಡಲ್ಲ, ಮೇನ್ ವೀಡು. ಬನ್ನಿ ಶೈಲಾ, ಲೈಲಾ, ಮೈಲಾ, ಜೈಲಾ, ಬೈಲಾ. ನೆನಪಿಟ್ಕೊಳ್ಳೋದೇ ಕಷ್ಟ ಆಗುತ್ತೆ. ದಡ್ಡಂತ ಮುಂದೆ ಲೇ ಸುಮ್ನೆ ಲಾ ಅನ್ನು. ಹತ್ರ ಇರೋರು ಯಾರಾದ್ರು ಓ ಅಂತಾರೆ, ಅಷ್ಟು ಸಾಕು. ನೋಡಿ, ನಿಮಗೆ ಏನೇನ್ ಅಡಿಗೆ ಬೇಕು ಅಂತ ಹೇಳ್ಬಿಡಿ, ಅದನ್ನೆಲ್ಲ ಮಾಡಿಸಿ ನಾವು ಹಾಕಿಸ್ತೀವಿ. ಪಂಚಕನ್ಯರಿಗೆ ಊಟ ಹಾಕ್ಸೋದೇ ನಮ್ಮ ಉದ್ದೇಶ. ನನ್ಗೆ ಮಸಾಲ್ ಪುರಿ ಬೇಕು. ನನ್ಗೆ ಛೇನಾ ಚೋಲಿ ಬೇಕು. ನನ್ಗೆ ಅನಾರ್ಕಲಿ ಬೇಕು. ನನ್ಗೆ ದಿಲ್ ಬಹಾರ್ ಬೇಕು. ನನ್ಗೆ ರಾಜ್ಭೋಗ್ ಬೇಕು. ಬರಲಿ ಹೆದರ ಬಿಟ್ಟನು ದಡ್ಡ. ಇಲ್ಲ ಇಲ್ಲ, ನಾನ್ ಸ್ವಲ್ಪ ಬಿಸಿ ಆಗಿದ್ದೀನಿ. ನಾನೇ ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಏನೋ ಪಂಚಕನ್ಯರು ಜೋರಾಗಿದ್ದಾರೆ. ಹೌದೇನೋ? ರೀ ಪಂಚಕನ್ಯರು ಬಂದಿದಾರಲ್ಲ, ಅವ್ರೆಲ್ರಿಗೂ ವಿಶೇಷವಾದ ಅಡಿಗೆ ಮಾಡಿಸ್ತಾ ಇದೀನಿ. ರೆಡಿ ಆಗೋರ್ಗು ಅವ್ರು ನಾಟಾಡ್ಕೊಂಡಿರ್ತೀರಾ? ಬಂದೆ. ಎಲ್ಲಿ ಹೋಗ್ತಿದ್ದೀರಾ? ಪಂಚಕನ್ಯರನ್ನ ಕರ್ಕೊಂಡ್ ಬರಕ್ಕೆ. ಯಾರನ್ನ? ಅವರೆಲ್ಲ ಇಲ್ಲೇ ಇದಾರಲ್ಲ. ಏನ್ ಮಾತಾಡ್ತಿ?